ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರಾನ್ಸ್ ಕಬಾಬ್ ಮಾಡೋಣ. ತುಂಬಾ ಚೆನ್ನಾಗಿರುವಂತಹ ಅದು ಟೇಸ್ಟಿ ಹೆಲ್ದಿ ಸೀ ಫುಡ್ನ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸರಿ ಮನೆಯಲ್ಲಿ ಟ್ರೈ ಮಾಡಿ. ಫ್ರಾನ್ಸನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕ್ಲೀನ್ ಮಾಡಿರ್ತಾರೆ ಶಾಪಲ್ಲಿ, ಆದ್ರೂ ಈ ಥರ ನರ ಇದ್ದಾಗೆ ಮೇಲೆ ಮತ್ತು ಕೆಳಗಡೆ ಇರುತ್ತೆ. ಅದನ್ನು ಒಂಚೂರು ಸೂಜಿಯೆಲ್ಲ ಅಥವಾ ಚಾಕು ಎಲ್ಲ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಒಂದೆರಡು ಸರಿ ತೊಳೆದಿಟ್ಕೊಳ್ಳೋಣ. ತೊಳೆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಹಾಕ್ಕೊಳ್ಳೋಣ ಸ್ವಲ್ಪ. ಆಲ್ಮೋಸ್ಟ್ ಇದು ಮನೇಲೇ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಇನ್ಸ್ಟಂಟ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ತಾಯಿದ್ದೀವಿ. ಇನ್ಸ್ಟಂಟ್ ಪೌಡ್ರ್ ಹಾಕೋದ್ರಿಂದ ಅದರಲ್ಲಿ ಎಲ್ಲ ಮಿಕ್ಸ್ ಇರೋದ್ರಿಂದ ಒಂಚೂರು ಇನ್ಸ್ಟಂಟಾಗಿ ಅಂದರೆ ಟೇಸ್ಟ್ ಅನ್ನೋದು ಇನ್ಹ್ಯಾನ್ಸ್ ಆಗುತ್ತೆ. ನೀವು ಬರೀ ಇನ್ಸ್ಟಂಟ್ ಪೌಡ್ರ್ ಹಾಕಿನೂ ಮಾಡ್ಕೋಬೋದು. ಆದರೆ ಈ ಥರ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಚಿ ಕಬಾಬ್ ಮಿಕ್ಸ್ ಹಾಕ್ತಾಯಿದ್ದೀವಿ. ಇದು 1.5 kg ಇರೋದ್ರಿಂದ ಒಂದು 3 ಪ್ಯಾಕೆಟ್ ಹಾಕ್ತಾಯಿದ್ದೀವಿ. ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ, ಅದು ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಇದು ಹಾಕೋದ್ರಿಂದ ಇದರಲ್ಲಿ ಕಾರ್ನ್ಫ್ಲೋರು ಮತ್ತು ಕಲ್ಲರು ಎಲ್ಲ ಹಾಕಿರ್ತಾರಲ್ವ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಮಾಡಿದಂಥ ಒಂದು ಲುಕ್ ಕೊಡುತ್ತೆ ಅಷ್ಟೇ, ಇನ್ನೇನಿಲ್ಲ. ನೀವು ಇನ್ಸ್ಟೆಂಟಾಗಿ ಬೇಕಾದರೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ಮೋಸ್ಟು ಪೌಡ್ರಲ್ಲಿ ಇರುತ್ತಲ್ವ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹುಳಿ ಹಾಕ್ಕೊಳ್ಳಿ. ನೀವು ಹಾಸ್ಟೆಲ್ಲು ಅಥವಾ ಹಾಸ್ಟೆಲಲ್ಲಿ ಮಾಡೋವಂಥ ಫೆಸಿಲಿಟೀಸ್ ಇದ್ದರೆ ಮಾಡ್ಕೋಬೋದು. ಬಟ್ ನೀವೇನಾದರೂ ರೂಮಲ್ಲಿ ಬ್ಯಾಚುಲರ್ಸ್ ಆಗಿದ್ದರೆ ಈ ಥರ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ಯಾಮ್ಲಿ ಗೆಟ್ ಟುಗೆದರ್ ಆದಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಫ್ರಾನ್ಸ್ ಕಬಾಬು. ಮೊಸರು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನೀವು ಟೇಸ್ಟಿಗೆ ತಕ್ಕನಾಗೆ ನೋಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತಾ ಇದ್ದೀರೋ ಅದ್ರ ಪ್ರಕಾರ ಉಪ್ಪು ಹುಳಿ ಅನ್ನೋದನ್ನು ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಏನೇನು ಹಾಕ್ಕೋಬೋದು ಅಂತ ಮಾತ್ರ ನೋಡ್ಬೋದು ಅಷ್ಟೇ. ನಾನೇನು ಹೊಸ್ದಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಮಧ್ಯದಲ್ಲಿ ಸೀಳು ಹಾಕ್ಕೊಂಡಿರೋದು, 6-7 ಹಸಿರು ಮೆಣಸಿನ್ಕಾಯಿ, ಫ್ರೆಶ್ ಕರಿವೇಪಾಕು, ಕರ್ಬೇವಿನ ಸೊಪ್ಪು. ಕರಿವೇಪಾಕು ಅಂದರೆ ಕೆಲವ್ರಿಗೆ ಅರ್ಥ ಆಗೋಲ್ಲ, ಏನು ಹೇಳ್ತೀರಾ ಅಂತ ಒಂದೊಂದು ಸರಿ ಕೇಳ್ತಾರೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಫ್ರೀಝರಲ್ಲಿ ಇಡೋದಾದರೆ 1 hour ಇಟ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಆಗಿಯೇ ರೂಮ್ ಟೆಂಪ್ರೇಚರಲ್ಲೂ 1 hour ಇಟ್ಟು ನೀವು ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ಚೆನ್ನಾಗಿ ಕಾಯಿಸ್ಬಿಟ್ಟು ಲೋ ಫ್ಲೇಮ್ಗೆ ಇಟ್ಬಿಟ್ಟು ಆಮೇಲೆ ಕಬಾಬ್ ಮಾಡಿ. ಏನೇ ಮಾಡಿದ್ರೂ ಹೈ ಫ್ಲೇಮಲ್ಲೇ ಇಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಮೇಲೆ ಸುಟ್ಟೋಗುತ್ತೆ, ಒಳಗಡೆ ಹಸಿ ಹಸಿಯಾಗೇ ಇರುತ್ತೆ. ಫುಲ್ಲು ಕಾದ್ಮೇಲೆ ಫ್ಲೇಮನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡಿಕೊಂಡು ಆಮೇಲೆ ನೀವು ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಟೋಗ ಏನಾಗುತ್ತೆ, ನೀವು ಮಾಡುವಂಥ ಅಡುಗೆ ಕೆಟ್ಟೋಗ್ದಾಗಿರುತ್ತೆ, ಒಳಗಡೆವರೆಗೂ ಬೇಯುತ್ತೆ. ನಾವು ಹೊರಗಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕತ್ತಲೆ ಇದೆ, ಲೈಟು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಸ್ವಲ್ಪ ಹೊರಗಡೆ ಒಂದು 6-7 ಗಂಟೆ ಆಗೋಗಿತ್ತು. ನಮ್ಮಮ್ಮ ಮನೆಗೆ ಹೋದಾಗ ಮಾಡಿದ್ದಂಥ ಫುಡ್ ಅದು ತುಂಬಾ ಟೇಸ್ಟಿಯಾಗಿತ್ತು. ನಮ್ಮಣ್ಣ ಬಿರಿಯಾನಿ ಕೂಡ ಮಾಡಿದರು. ಮತ್ತು ಇದು ನಮ್ಮ ಅತ್ತಿಗೆ ಮಾಡಿದ್ದು ಫ್ರಾನ್ಸ್ ಕಬಾಬ್ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ತಟ್ಟೆಗೆ ಹಾಕ್ತಾಯಿದ್ರೆ ಹಾಗೆ ಹೋಗ್ತಾ ಇರುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. Thank you so much. Bye bye.